ಹಿಂದೂ ವಿರೋಧಿಯಾಗಿ ಯಾರು ವರ್ತನೆ ಮಾಡ್ತಾರೆ ಅವರಿಗೆ ತಕ್ಕ ಪಾಠವನ್ನ ನಮ್ಮ ದೇಶದ ಮತದಾರರು ಕಲಿಸಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ನಮ್ಮ ಅಸ್ಸಾಂ ಅಲ್ಲಿಯ ಮುಖ್ಯಮಂತ್ರಿಯ ಹೇಮಂತ್ ಬಿಸ್ವಾ ಅವರ ನೇತೃತ್ವದಲ್ಲಿ ಪ್ರಚಂಡ ಬಹುಮತ ಗಳಿಸುವ ಮುಖಾಂತರ ಆ ಭಾಗದಲ್ಲಿ ಹಿಂದುತ್ವದ ಪರವಾಗಿ ಮತ್ತು ಕಳೆದ ಅವಧಿಯಲ್ಲಿ ಏನು ಅಧಿಕಾರವನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ ಅದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಕೋಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಅರಾಜಕತೆ ಮೂಡಿಸಿಕೊಂಡದ್ದು ವಿಶೇಷವಾಗಿ ಹಿಂದುತ್ವದ ವಿರುದ್ಧ ವ್ಯಾಪಕವಾಗಿ ಅವರ ಆಡಳಿತ ವೈಖರಿಯನ್ನ ನೋಡಿ ಆ ಭಾಗದ ನಮ್ಮ ಕಳೆದ ಸುಮಾರು ವರ್ಷಗಳ ಹಿಂದೆ ಕೇವಲ 2 ಸೀಟ್ ಇದ್ದಂತ ವೆಸ್ಟ್ ಬೆಂಗಾಲಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಅಧಿಕಾರಕ್ಕೆ ತರುವ ಅದು ಕೂಡ ಸರಿಸುಮಾರು 200 ಸೀಟುಗಳಷ್ಟು ಅದೇ ಕೊಡುವ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ ಒಂದು ಸ್ಪಷ್ಟವಾದ ಸಂದೇಶವನ್ನು ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಹಿಂದುತ್ವದ ವಿರುದ್ಧ ಯಾರು ಹೋಗ್ತಾರೆ ಅವರಿಗೆ ಸ್ಪಷ್ಟವಾದ ಸಂದೇಶವನ್ನ ಇವತ್ತು ಮತದಾರರು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಐತಿಹಾಸಿಕವಾದ ಜಯವನ್ನ ಗಳಿಸಿರುವಂತಹ ಸಂದರ್ಭದಲ್ಲಿ ಇವತ್ತು ನಾವು ಈ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ತಮಿಳುನಾಡಲ್ಲಿ ಹಿಂದುತ್ವದ ವಿರುದ್ಧ ಯಾವ ಹಿಂದುತ್ವವನ್ನ ಮುಗಿಸಬೇಕೆನ್ನುವ ರೀತಿಯಲ್ಲಿ ಉದಯನಿಧಿ ಮಾರನ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅಲ್ಲಿಯ ಸ್ಟಾಲಿನ್ ಸರ್ಕಾರ ವರ್ತನೆ ಮಾಡ್ತಿದ್ರು. ಅದಕ್ಕೆ ಸರಿಯಾದ ಪಾಠವನ್ನ ತಮಿಳುನಾಡಲ್ಲಿ ಕೂಡ ಕಲಿಸುವ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಐತಿಹಾಸಿಕವಾದ भारतीय जनता पार्टी के मोदी जी के ಅಸ್ಸಾಂ ಬಿಜೆಪಿ ಪುದುಚೇರಿ ಅಸ್ಸಾಂ ಬಂಗಾಳ ಬಿಜೆಪಿಗೆ ಬಂಗಾಳ ಮಮತಾ ದೀದಿ ಕಂಗಾಳ. ಭಾರತೀಯ ಜನತಾ ಪಾರ್ಟಿಗೆ ಬಿಜೆಪಿ जय जय बीजेपी मोदी जी